ಇಡೀ ದೇಶದಾದ್ಯಂತ ಶೈವ ಸಂಸ್ಕೃತಿಯ ಸ್ಥಾಪನೆಗಾಗಿ ಆದದ್ದು ಅನ್ನೋದು ಐತಿಹಾಸಿಕವಾದ ಅಭಿಪ್ರಾಯ. ಶಿವ ಅನ್ನುವಂಥ 2 ಅಕ್ಷರದೊಳಗೆ ಸರ್ವಸ್ವವನ್ನು ಅಡಗಿಸಿಟ್ಟಿರುವಂಥ ಪೂರ್ವಜರು ಒಂದು ಅದ್ಭುತವಾದ ಸಂಸ್ಕಾರ ಸಂಸ್ಕೃತಿಯನ್ನು ಈ ದೇಶದೊಳಗೆ ಕಟ್ಟಿ ಹೋದರು. ಧಾರ್ಮಿಕ ಸಂಸ್ಕೃತಿಯ ನಿರ್ಮಾಣ ವೀರಭದ್ರ ದೇವರಿಂದ ಆಯಿತು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಇವತ್ತು ದೇಶದಾದ್ಯಂತ ದೊಡ್ಡ ದೊಡ್ಡ ದೇವಸ್ಥಾನಗಳದಾವ. ಅದರೊಳಗೆ 2 ಪ್ರಮುಖವಾದ ಭಾಗಗಳದಾವ. ಒಂದು ಔತ್ತರೇಯ ಭಾಗ, ಒಂದು ದಕ್ಷಿಣಾದಿ ಭಾಗ ಅಂತ ಕರೀತಾರೆ ದೇವಸ್ಥಾನಗಳ ನಿರ್ಮಾಣದಲ್ಲಿ. ಔತ್ತರೇಯ ಭಾಗದಲ್ಲಿ ದೇವಸ್ಥಾನಗಳನ್ನು ಕಟ್ಟುವಾಗ ದೇವರಿಗೆ ನಮಸ್ಕಾರ ಮಾಡೋದೊಂದು ಉದ್ದೇಶ. ವಿಶೇಷವಾಗಿ ದೇವಸ್ಥಾನಗಳನ್ನು ಕಟ್ಟುವ ಪ್ರಕ್ರಿಯೆ ಶುರು ಆಗೋದು ಭಾಳ ದೊಡ್ಡ ಉದ್ದೇಶಕ್ಕಾಗಿ. ಆ ಉದ್ದೇಶ ನಮಗೆ ಕಂಡು ಬಂದದ್ದು ದಕ್ಷಿಣಾದಿ ದೇವಸ್ಥಾನಗಳಲ್ಲಿ. ನೀವು ಹೆಂಗೆ ಈ ತಮಿಳುನಾಡು, ಆಂಧ್ರ ಪ್ರದೇಶ, ಶ್ರೀಶೈಲಂಗಳಿಗೆ ಹೊಕ್ಕಿರಿ, ಅಲ್ಲೆಲ್ಲ ಹೋದಾಗ ನೋಡ್ರಿ, ಎಕರೆ, 2 ಎಕರೆ, 3 ಎಕರೆ, 4 ಎಕರೆ, 10 ಎಕರೆ, 20 ಎಕರೆ ತನಕ ದೊಡ್ಡ ದೊಡ್ಡ ದೇವಸ್ಥಾನಗಳು ಈ ದೇಶದಾಗ ಅದಾವೆ. ಯಾಕೆ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಅಷ್ಟು ದೊಡ್ಡ ಕೆಲಸ ಮಾಡಿದರು ಅಂದ್ರೆ, ಹಿಂದಿನ ಕಾಲದಲ್ಲಿ ಸಾವಿರ ಜನರಿಗೆ ಏಕಕಾಲಕ್ಕೆ ಉದ್ಯೋಗ ಕೊಡಬೇಕಾಗಿತ್ತು. ಆ ಬಳಿಕ ಒಂದು ಹಬ್ಬ ಹರಿದಿನಗಳು ಬಂದ್ರೆ ಇಡೀ ಊರಿಗೆ ಒಂದು ವರ್ಷಕ್ಕಾಗುವಷ್ಟು ಉದ್ಯೋಗ ಸೃಷ್ಟಿ ಆಕ್ಕಿತ್ತು. ಆ ಕಾರಣಕ್ಕಾಗಿ ದೇವಸ್ಥಾನಗಳ ನಿರ್ಮಾಣ ನಮ್ಮ ದೇಶದೊಳಗೆ ಮೊದಲಾಯಿತು. ಅದರ ಜೊತೆಗೆ ಇನ್ನೊಂದು ಏನಾಯಿತು ಅಂದ್ರೆ, ಮನುಷ್ಯನ ಮನಸ್ಸು ಭಾಳ ವಿಚಿತ್ರ. ಮಾನವ ಜನ್ಮಕ್ಕೆ ಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದುಃಖ, ದುಮ್ಮಾನ, ದುಗುಡ ಇವು ಹೃದಯದಾಗ ಇದ್ದೇ ಇರ್ತಾವೆ. ಆದರೆ ಎಷ್ಟು ವಿಚಿತ್ರ ಮನಸ್ಥಿತಿ ಮನುಷ್ಯಂದಂದ್ರೆ, ಕೆಲವೊಂದಿಷ್ಟು ಘಟನೆಗಳನ್ನು ನಾವು ಯಾರ ಮುಂದೆ ಹೇಳ್ಕೊಳ್ಳಿಕ್ಕಾಗಂಗಿಲ್ಲ. ಎಷ್ಟ ಆತ್ಮೀಯ ಮಿತ್ರದಾನ, ಗಂಡ ಹೆಂಡತಿಯ ಮುಂದಾಗಲಿ, ಹೆಂಡತಿ ಗಂಡನ ಮುಂದಾಗಲಿ ಹೇಳಲಿಕ್ಕಾಗಲಾರ್ದಂಥ ದುಃಖ ದುಮ್ಮಾನಗಳು ಕೆಲವೊಂದಿಷ್ಟು ಸಾರಿ ಮನುಷ್ಯನ ಮನಸ್ಸಿನಾಗ ಇರ್ತಾವೆ. ಆದರೆ ಮನುಷ್ಯನ ಮನಸ್ಸಿಗೂ ಅದರದೇ ಆದ ಒಂದು ಮಿತಿ ಇರ್ತತಿ, ತಡ್ಕೊಳ್ಳೋ ತಾಕತ್ತು ಅಂತೀವಿ ನಾವು ಅದಕ್ಕೆ. ಆ ತಾಕತ್ತು ಮೀರ್ಲಿಕ್ಕೆ ಶುರುವಾಯಿತು ಅಂದ್ರೆ ಮನುಷ್ಯಾಗ ಹುಚ್ಚಿಡ್ಯಕ್ಕೆ ಶುರು ಆಕತಿ. ಅಂಥ ಸಂದರ್ಭದೊಳಗೆ ನಮ್ಮ ಹೃದಯವನ್ನು ತೆರೆದಿಡೋ ಸಲುವಾಗಿ, ನಮ್ಮ ಹೃದಯದಲ್ಲಿರುವಂಥ ದುಃಖವನ್ನು ಹಂಚಿಕೊಳ್ಳೋ ಸಲುವಾಗಿ, ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಇದನ್ನು ಪರಿಹಾರ ಮಾಡಲಿಕ್ಕಾಗಿ ಒಬ್ಬರು ನಮ್ಮ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂಥ ನಂಬಿಕೆಯನ್ನು ತಾಳುವ ಸಲುವಾಗಿ ಈ ದೇವಸ್ಥಾನಗಳ ನಿರ್ಮಾಣ ನಮ್ಮ ದೇಶದಲ್ಲಿ ಮೊದಲಿನಿಂದ ಆಯಿತು. ಸಾವಿರ ದೇವಸ್ಥಾನಗಳು ನಮ್ಮ ದೇಶದೊಳಗದಾವ. ಲಕ್ಷಾಂತರ ಜನ ದಿನ ಬೆಳಗಾದ್ರೆ ದೇವರುಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಎಲ್ಲ ದೇವರುಗಳಿಗೆ ಒಂದು ಮುಖ್ಯವಾದ ಹಸ್ತ ಇರ್ತದೆ, ಹಿಂಗೆ ಕೈ ಮಾಡಿದ್ದು ನೋಡಿರಿ. ಇತ್ತೀಚೆಗೆ ಭಾಳಷ್ಟು ಜನ ಗುರುಗಳು ಹಿಂಗೆ ಕೈ ಮಾಡ್ತಾರೆ. ಅದಕ್ಕೆ ಅಭಯ ಹಸ್ತ ಅಂತಾರೆ. ಎಡಗೈಯನ್ನು ಕೆಳಗೆ ಮಾಡ್ತಾರಲ್ಲ, ಅದಕ್ಕೆ ವರದ ಹಸ್ತ ಅಂತಾರೆ. ಏನೇನು ಕೊಡಬೇಕಾಗೈತೆ ಅದನ್ನೆಲ್ಲ ಈ ಕೈಯಿಂದ ಕೊಡ್ತಾರಂತ. ಆದರೆ ಏನೇನು ಕೈಯಿಂದ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಅದೀನಿ ಏನೂ ಆಗಂಗಿಲ್ಲ ಅಂತ ವಿಶ್ವಾಸ ಕೊಡಬೇಕಲ್ಲ, ಅದಕ್ಕೆ ಬಲಗೈಯನ್ನು ಚಾಚ್ತಾರೆ ಮ್ಯಾಲೆ. ಅದಕ್ಕೆ ಅಭಯ ಹಸ್ತ ಅಂತಂತಾರೆ. ಇಷ್ಟೆಲ್ಲ ದೇವಸ್ಥಾನಗಳದಾವೆ. ಒಂದೊಂದು ದೇವ್ರ ಕೈಯಾಗ ಉಂಡಿ ಇರ್ತದೆ, ಒಂದೊಂದು ದೇವ್ರ ಕೈಯಾಗ ಕೊಡ್ಲಿ ಪರಶು ಕಕ್ಕಡೆಗಳಿರ್ತಾವೆ, ಇನ್ನೊಂದು ದೇವ್ರ ಕೈಯಾಗ ಹೂ ಹಣ್ಣುಗಳಿರ್ತಾವೆ. ಆದರೆ ಅಭಯ ಹಸ್ತ ಮಾತ್ರ ಎಲ್ಲ ದೇವರುಗಳಿಗೆ ಸಮಾನವಾಗಿರ್ತದೆ. ಅಂದರೆ ಎಲ್ಲ ದೇವರು ಕೊಡುವಂಥ ಸಂದೇಶ ಏನಂದ್ರೆ, ನಾವು ಅದೀವಿ, ನೀವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಇದೊಂದು ಕಾರಣ. ಆ ಬಳಿಕ ಯಾಕ್ರಿ ಬ್ಯಾಡ್ರಿ ಹಿಡೀರಿ ಸಾಕ್ರಿ ಸರಿಸುಮಾರು 2-2.5 ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನಗಳು ಎಂಥ ಕೆಲಸ ಪ್ರಾರಂಭ ಮಾಡಿದ್ವು ಅಂದ್ರೆ, ಭಾಳ ದೊಡ್ಡದಾದ ಶಿಕ್ಷಣ ಕೇಂದ್ರಗಳಾಗಿ ಕೆಲಸ ಮಾಡಿದ್ವು. ಉದಾಹರಣೆಗೆ ನಮಗೆಲ್ಲ ಗೊತ್ತದ, ಬಸವಣ್ಣನವರು ಹುಟ್ಟಿದ್ದು ಬಾಗೇವಾಡಿಯೊಳಗಾದ್ರೆ ಅವ್ರ ಶಿಕ್ಷಣ ಎಲ್ಲ ಕೂಡಲ ಸಂಗಮದಲ್ಲಿ. ಅಲ್ಲಿರುವಂಥ ಕಪ್ಪಡಿ ಸಂಗಮನಾಥನ ದೇವಸ್ಥಾನದಲ್ಲೇ ಆ ಕಾಲದಲ್ಲಿ ದೊಡ್ಡದಾದ ಪಾಠಶಾಲೆ ಮತ್ತು ವಿದ್ಯಾಲಯ ನಡೀತಿತ್ತು ಅಂತ ನಮಗೆ ದಾಖಲೆಗಳು ಸಿಗ್ತಾವೆ. ಅತ್ಯಂತ ದೊಡ್ಡ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳು ಕೂಡ ನಮ್ಮ ದೇವಸ್ಥಾನಗಳಾಗಿದ್ದು. ಈಗ ಯಾರ್ಯಾರು ಹಂಪಿಯ ವಿಜಯ ವಿರೂಪಾಕ್ಷ ದೇವಸ್ಥಾನವನ್ನು ನೋಡಕ್ಕೆ ಹೋಗ್ತೀರಿ, ಅವರೆಲ್ಲ ಅಲ್ಲೊಂದು ಬೆಳಕಿನ ವಕ್ರೀಭವನದ ನಿಯಮವನ್ನು ಮಾಡ್ಯಾರ, ನೋಡಿರ್ಬೋದು. ಇವೆಲ್ಲವನ್ನು ತೆಗೆದು ಪಕ್ಕಕ್ಕಿಡ್ರಿ. ಆದರೆ ದೇವಸ್ಥಾನದ ಮೂಲದಲ್ಲಿ ಕೆಲವೊಂದಿಷ್ಟು ಅಂಶಗಳದಾವೆ.
ಒಂದು ಗರ್ಭಗೃಹ, ಒಂದು ನವರಂಗ ಅಥವಾ ಸುಖನಾಸಿ, ಒಂದು ನೃತ್ಯ ಮಂಟಪ ಅಂತ ಇರ್ತಿತ್ತು, ಆ ಬಳಿಕ ಒಂದು ಹೊರಾಂಗಣ ಅಂತ. ಇಷ್ಟೆಲ್ಲ ಒಂದು ದೇವಸ್ಥಾನಗಳಿಗಿರ್ತಿದ್ದು. ಹಿಂದಿನ ದೇವಸ್ಥಾನಗಳು ನೋಡ್ತಿರ್ಲೆ ಅಂದ್ರೆ ದೇವರಿಗೆ ಷೋಡಶ ಉಪಚಾರಗಳು ನಡಿಬೇಕಾದ್ರೆ ಯಾವ ದ್ವಾರದಿಂದ ಪೂಜಾರಿಗಳು ಬರಬೇಕು, ಮಡಿ ಹೆಂಗೆ ಪಾಲಿಸಬೇಕು ಅನ್ನೋದನ್ನು ಕುರಿತಾಗಿ ಭಾಳಷ್ಟು ದೊಡ್ಡದಾದ ಆಗಮಿಕ ಶಾಸ್ತ್ರ ನಮ್ಮ ದೇಶದಲ್ಲಿ ಹಿಂದಿನಿಂದ ಬೆಳೆದು ಬಂದದೆ. ಈ ಮಡಿ ಮೈಲಿಗೆ ಉಪಚಾರಗಳಿಗಾಗಿ ಬರುವಂಥ ಅರ್ಚಕರ ದ್ವಾರಗಳು ಬೇರೆ, ಇದರ ಜೊತೆಗೆ ದೇವರಿಗೆ ನೃತ್ಯ ಸಂಗೀತಾದಿ ಸೇವೆಗಳು ಸಲ್ಲಬೇಕಾದ್ರೆ ಆ ನೃತ್ಯ ಮಂಟಪ ಬೇರೆ. ಆ ರೀತಿಯಾಗಿ ದೊಡ್ಡ ದೊಡ್ಡದಾದ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ನಿರ್ಮಾಣ ಆದದ್ದನ್ನು ನಾವು ನೋಡ್ತೇವೆ. ನಮ್ಮಲ್ಲಿ ಇತ್ತೀಚೆಗೆ ಒಂದು ಭಾಳ ದೊಡ್ಡ ಗುರುಗಳು ಹೇಳಿದಂಗೆ ತಪ್ಪು ಅಭಿಪ್ರಾಯ ಶುರುವಾಗಕತ್ತೈತಿ. ಅಲ್ಲೇನದ, ಇಲ್ಲೇನದ, ಆ ದೇವ್ರ ಗುಡಿಯಾಗ ಏನದ, ಈ ನದಿಯೊಳಗೆ ಏನದ ಅಂತ ಕೇಳೋ ಜನ ಹೆಚ್ಚಾಗಕತ್ತಾರೆ. ಮತ್ತೊಂದು ಭಾಳ ದೊಡ್ಡ ತಪ್ಪು ಅಭಿಪ್ರಾಯವನ್ನು ಎಲ್ಲ ಕಡೆ ಬಿತ್ತಾ ಇರೋದೇನು ಅಂದರೆ, ನಮ್ಮ ದೇಶದಾಗ ಅಸ್ಪೃಶ್ಯತೆ ಐತಿ, ಆದರೆ ಅಸ್ಪೃಶ್ಯತೆಯ ಕಾರಣಕ್ಕಾಗಿ ದೇವಸ್ಥಾನಗಳಿಂದ ಜನರನ್ನ ದೂರಿಡೋದು, ಹೊರಗಿಡೋದು ಹೀಗೆಲ್ಲ ನಡೀತದ ಅಂತ ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ದೇವಸ್ಥಾನಗಳು ಇಷ್ಟು ಮುಕ್ತದಾವಲ್ಲ, ಅದ್ರ ಬಗ್ಗೆ ಯಾರೂ ಚಕಾರ ಸಹಿತ ಎತ್ತಂಗಿಲ್ಲ. ಉದಾಹರಣೆಗೆ ಇಲ್ಲಿರುವಂಥ ಸಾವಿರಗಟ್ಟಲೆ ಜನ ಕಾಶಿಗೆ ಶ್ರೀಶೈಲಕ್ಕೆ ಹೋಗಿರಬೇಕು. ಹೋದವ್ರದಿರಿ? ಕಾಶಿ ಶ್ರೀಶೈಲ ದರ್ಶನ ಮಾಡಿದವ್ರದಿರಿ? ಅಲ್ಲಿ ನೀವು ವಿಶ್ವನಾಥ ಲಿಂಗವನ್ನು, ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗವನ್ನು ದರ್ಶನ ಮಾಡ್ತೀರಿ. ಈ ವಿಶ್ವನಾಥ ಲಿಂಗವನ್ನು ಸ್ಥಾಪನೆ ಮಾಡಿದವ್ರು ಯಾರು? ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್, ಮಹಾತಾಯಿ ಕುರುಬರ ಹೆಣ್ಮಗಳು. ಇಲ್ಲಿಂದ ನರ್ಮದಾ ನದಿಯಿಂದ ತಗೊಂಡು ಹೋಗಿ ವಿಶ್ವನಾಥನವರೆಗೆ, ಕಾಶಿಯವರೆಗೆ ಹೋಗಿ ಆ ವಿಶ್ವನಾಥ ಲಿಂಗವನ್ನು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದವರು ಕುರುಬರದಾರ. ಇಲ್ಲಿ ತನ ಲಕ್ಷ ಜನ ಆ ದೇವರನ್ನು ಮುಟ್ಟಿ ಪೂಜೆ ಮಾಡಿ ದರ್ಶನ ಮಾಡಿದವರು ಅದಾರ. ಅದ್ರ ಬಗ್ಗೆ ಯಾರೂ ಎಲ್ಲೂ ಮಾತಾಡಂಗಿಲ್ಲ. ಇರ್ಬೋದು, ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಅದರದೇ ಆದ ನೀತಿ ನಿಯಮಗಳಿರ್ತಾವೆ, ಆಚಾರ ವಿಚಾರಗಳಿರ್ತಾವೆ, ಪಾಲಿಸಿದ್ರೆ ಎಲ್ಲರಿಗೂ ಒಳ್ಳೆಯದು, ಅದು ಬೇರೆ ವಿಚಾರ. ಆದರೆ ದೇವರು ಅನ್ನೋದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಮುಕ್ತ. ಅದ್ರ ಬಗ್ಗೆ ಯಾರೂ ಎಂದೂ ಇಲ್ಲ. ನಿಮ್ಮ ದೇವ್ರ ಗುಡಿ ನೀವು, ನಮ್ಮ ದೇವ್ರ ಗುಡಿ ನಾವು, ಊರಾಗ ಎಟ್ಟೆಟ್ಟು ದೇವಸ್ಥಾನಗಳ ನಿರ್ಮಾಣಕ್ಕೆ ಒಟ್ಟು ಊರು ಚಲೋ ಇರ್ತದನ್ನುವಂಥ ಅಭಿಪ್ರಾಯ ಮೊದಲೆಲ್ಲ ನಮ್ಮ ದೇಶದಲ್ಲಿತ್ತು. ಇದೊಂದು ಶಿಲ್ಪಿಗಳ ಊರ. ಪೂಜ್ಯರಾದಂಥ ಶಿವಾನಂದಪ್ಪಗಳು ಈ ಊರಿಗೆ ಬಂದು ಹೋದದ್ದು ಪವಿತ್ರ ಕ್ಷೇತ್ರ. ಜೊತೆಗೆ ಈ ದೇವಸ್ಥಾನ ಈ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದ ಕಲ್ಲು ಅಂತಾರಲ್ಲ, ಆ ಕಡೆಯಿಂದ ತಂದು ಈ ದೇವಸ್ಥಾನವನ್ನು ಕಟ್ಟ್ಯಾರ. ಸರಿಸುಮಾರು 1 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ. ಹೌದಾ? ನನಗೊಂದು ವಿಚಾರಕ್ಕೆ ಭಾಳ ಸಂತೋಷ ಅನ್ನಿಸ್ತು. ಈ ದೇವಸ್ಥಾನಕ್ಕೆ ಇಲ್ಲಿಯವರೆಗೆ ಯಾರೊಬ್ಬರ ಅನುದಾನವನ್ನು ತಗೊಂಡಿಲ್ಲ ಅನ್ನೋದು ಭಾಳ ಒಳ್ಳೆ. ಅಂದ್ರೆ ನಮ್ಮ ಊರು ಗುಡಿಗಳನ್ನು ನಾವು ಕಟ್ಕೋಬೇಕು ಅಂತ ಜನರಿಗೆ ಅನ್ನಿಸ್ಬೇಕು. ನಾವು ನಮ್ಮ ಬೆವರ ಹಣಿಗಳನ್ನು, ಪರಿಶ್ರಮವನ್ನು ಸಮರ್ಪಣೆ ಮಾಡಿ ನಮ್ಮ ದೇವಾಲಯವನ್ನು ಕಟ್ಟಬೇಕೇ ವಿನಃ ಅನುದಾನಗಳಿಂದ ದೇವಾಲಯಗಳ ಕಟ್ಟುವ ಪರಿಪಾಠ ಚಲೋ ಅಲ್ಲ ಅನ್ನೋದೊಂದು. ಅದನ್ನು ಇಲ್ಲಿ ಅವರು ಪಾಲಿಸಿದ್ದು ಭಾಳ ಸಂತೋಷಕರ ವಿಚಾರ ಅಂತ ನಾವು ಭಾವಿಸ್ತೇವೆ. ಇಂಥ ದೇವಸ್ಥಾನದ ಉದ್ಘಾಟನಾ ಸಂದರ್ಭದಲ್ಲಿ ಪೂಜ್ಯರಾದಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪ್ರವಚನ, ಅವರು ಯಾವ ಊರಿಗೆ ಹೋಗ್ತಾರ ಆ ಊರಾಗ ಇಂಥದ್ದೊಂದು ಅದ್ಭುತವಾದ ವಾತಾವರಣವನ್ನು ಅವರು ನಿರ್ಮಾಣ ಮಾಡ್ತಾರೆ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ. ಒಬ್ಬೊಬ್ಬರ ನಾಲಿಗೆಯ ಮೇಲೆ ಸದಾವ ಕಾಲದಲ್ಲಿ ಸರಸ್ವತಿಯ ನಿವಾಸವನ್ನು ಇಟ್ಟಿರ್ತಾನೆ. ನಮ್ಮ ದಿನಮಾನದಲ್ಲಿ ಈ ಪರಿಯಾದ ಅಧ್ಯಯನವನ್ನು ಮಾಡಿದಂಥ ಸನ್ಯಾಸಿಗಳು ಸಿಗೋದು ಕಡಿಮೆ. ಯಾವುದೋ ಊರಿಗೆ ಹೋದರೂ ಒಂದು ವಚನ 2 ಕಥೆ ಅನ್ನೋ ಮಟ್ಟಿಗೆ ನಮ್ಮ ಸನ್ಯಾಸಿಗಳ ಮಟ್ಟ ಬಂದಿರುವಾಗ ಪೂಜ್ಯರು ಭಾಳ ವಿದ್ವತ್ಪೂರ್ಣವಾದ ಮಾತುಗಳನ್ನು ಅವರು ಮಾತಾಡ್ತಾರೆ. ಅವರು ಮಾತಾಡುವಾಗ ಇನ್ನೊಂದು ಭಾಳ ಕಿಮ್ಮತ್ತಿನ ಮಾತನ್ನು ಹೇಳಿದರು. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಸಲುವಾಗಿ ದೇವರಿಗೆ ನಾವು ಅರ್ಪಣೆ ಮಾಡ್ತೇವಲ್ಲ, ಇದ್ರ ಕುರಿತಾಗಿ ವಚನಕಾರರು ಭಾಳ ಚಲೋ ಹೇಳ್ಯಾರ. ಚನ್ನ ಬಸವಣ್ಣನವರು, ದಾಸಿಮಾರ್ಯರು ಅವರೆಲ್ಲ ಹೇಳ್ಯಾರ. ಅವ್ರೇನು ಹೇಳ್ಯಾರಂದ್ರೆ, ಈ ಭೂಮಿಯ ಮೇಲೆ ನಾವು ಬರುವ ಪೂರ್ವದಲ್ಲಿ ಏನೇನಿತ್ತು ಅದೆಲ್ಲವೂ ಭಗವಂತನ ಪ್ರಸಾದ. ಅದೆಲ್ಲವೂ ನಾವು ಬಂದಾಗ ಇರ್ತೈತಿ, ನಾವು ಹೋಗುವವರೆಗೂ ಇರ್ತೈತಿ, ನಾವು ಹೋದ ಬಳಿಕನೂ ಇರ್ತೈತಿ. ಚಲೋ ಮಾತಾಯ್ತದ. ಅಧಿಕರಣ ಅದು.
ಅದೇನು ಅಂದ್ರೆ ಸ್ವಯಂ ಪ್ರಸಾದಂ ವಾ, ಸ್ವಯಂ ಲಿಂಗಂ ವಾ, ಸ್ವಯಂ ದಾಸೋಹಂ ವಾ, ಸ್ವಯಂ ಶರಣಂ ವಾ, ಸ್ವಯಂ ವಾ ಕೂಡಲ ಚನ್ನ ಸಂಘ ಪ್ರಸಾದಂ ವಾ. ಈಗ ಗುರುಗಳು ಹೇಳಿದ್ರಲ್ಲ, ನಾಳೆ ಎಲ್ಲರೂ ಶೇಂಗಾದ ಹೋಳಿಗೆ ಮಾಡ್ಕೊಂಡು ಬರ್ರಿ ಅಂಥೇಳಿ. ಶೇಂಗಾದ ಹೋಳಿಗೆ ಮಾಡ್ಕೊಂಡು ಬರ್ರಿ ಅಂದ ಕೂಡಲೇ ಅವ್ರು ಮತ್ತೊಂದು ಮಾತು ಹೇಳಿದರು, ನೀವೆಲ್ಲ ತಂದದ್ದು ಎಷ್ಟು ಇರ್ತತಿ ಅಂದ್ರೆ ನೀವೆಲ್ಲ ತಂದು ನೀವೆಲ್ಲರೂ ಉಂಡು ಹಾದ ಬಳಕು ಉಳಿತತಿ ಅಂತ. ಅವ್ರಿಗೆ ಆ ಮಾತು ಹೇಳುವಾಗ ವಿಶ್ವಾಸ ಏನಿರಬೇಕು? ವಿಶ್ವಾಸ ಏನು ಅಂದ್ರೆ ಈ ದೇಶದ ಪ್ರತಿ ಮನೆಯ ಅಡಿಗೆ ಮನೆಯಲ್ಲಿ ಧರ್ಮ ನೆಲೆ ನಿಂತಿದೆ. ಈಗ ಚಪ್ಪಾಳೆ ತಟ್ಟಿದ್ರೆ ಹೆಂಗಿನ ಮುಂದೆ ಹೇಳೋರಿದ್ದೇವೆ. ನೀವೆಲ್ಲ ಇಷ್ಟು ಜನ ಸೇರಿದ್ದೀರಿ, ಸಾವಿರ ಗಟ್ಟಲೆ ಜನ. ನಿಮ್ಮ ಮನೇನ ಅವ್ರು ಹೊಲಕ್ಕೆ ಹೊಂಟಾರತ್ತ ಇಟ್ಕೋರಿ, ನೀವು ಬುತ್ತಿ ಕಟ್ತೀರಿ. ಬುತ್ತಿ ಕಟ್ಟುವಾಗ ನಿಮ್ಮ ಮನೇನವ್ರು 2 ರೊಟ್ಟಿ ಉಣ್ತಾರತ್ ನಿಮಗೆ ಪಕ್ಕಾ ಗೊತ್ತಿರ್ತದೆ. ಅದು ಗೊತ್ತಿದ್ದಾಗ ನೀವು 2 ರೊಟ್ಟಿ ಕಟ್ತೀರೇನು? ಯಾಕೆ ಹೆಚ್ಚು ಕಟ್ತೀರಿ ಅಂದ್ರೆ ಧರ್ಮ. ಈ ರೊಟ್ಟಿಯನ್ನು ಬಿಚ್ಚಿ ನಮ್ಮ ಮನೆಯಾಗೆ ನಾವು ಉಣ್ಣಾಕೆ ಕೂತಾಗ ಯಾರಾದರೂ ಒಬ್ಬರು ಬಂದ್ರೆ ಅವನ ಕೈಯಾಗಿಂದ ಒಂದು ಹಂಚ್ಕೊಂಡು ತಿನ್ನುವಟ್ಟು ಅವನ ಕಡೆ ಇರಬೇಕೇ ವಿನಃ ಕಡಿಮೆ ಬೀಳಬಾರ್ದು ಅನ್ನೋ ಧರ್ಮ ನಿಮ್ಮಲ್ಲಿ ಕೆಲಸ ಮಾಡ್ತತಿ. 25 ಗುರುಗಳಿಗೆ ಭಾಳ ಆದರೆ 30-35 ಇರಬೇಕು. ನನಗೆ 35. ಒಬ್ಬ 30-35 ವರ್ಷದ ಸನ್ಯಾಸಿ ತಾಸುಗಳವರೆಗೆ ವೇದಿಕೆಯ ಮೇಲೆ ಕೂತು ಧರ್ಮೋಪದೇಶ ಮಾಡ್ತಾಯಿದ್ರೆ ನೀವೆಲ್ಲ ತಣ್ಣಗೆ ಕೂತು ಕೇಳೋದು ಯಾವುದರ ಆಧಾರದ ಮೇಲೆ ಅಂದ್ರೆ ಧರ್ಮದ ಆಧಾರದ ಮೇಲೆ. ದೇವಸ್ಥಾನಗಳು ಮಾಡುವಂಥ ದೊಡ್ಡ ಕೆಲಸ ಏನು ಅಂದ್ರೆ ಧರ್ಮಚಿಂತನೆ. ಎಲ್ಲಿಯವರೆಗೆ ಧರ್ಮ ಇರ್ತದೆ ಅಲ್ಲಿಯವರೆಗೆ ನಾವೆಲ್ಲ ಸುರಕ್ಷಿತರು. ಯಾವಾಗ ಧರ್ಮ ಸಾವಕಾಶ ಕೈ ಬಿಡ್ತದೆ ಆವಾಗ ನಾವೆಲ್ಲ ಅಸುರಕ್ಷಿತರು. ಇತ್ತೀಚೆಗೆ ನಾವೊಂದಿಷ್ಟು ಹೇಳೋದೇ ಆದರೆ ನಮ್ಮಲ್ಲಿ ಭಾಳಷ್ಟು ಭಿನ್ನ ಅಭಿಪ್ರಾಯಗಳದಾವೆ. ನಾವು ಆ ದೇವ್ರ ಭಕ್ತರು, ನೀವು ಈ ದೇವ್ರ ಭಕ್ತರು. ಲಿಂಗಾಯತರ ಒಳಗೆ ತಂದು 2 ಅಂತ ಶುರು ಮಾಡ್ಯಾರ. ಈಗ ನಾವು ಬೇರೆ ನೀವು ಬೇರೆ ಅಂತ. ಆದರೆ ನಮ್ಮದೇನದ, ನೀವು ಗುರುವರ್ಗದ ಗುರುಗಳನ್ನರೇ ಗುರುಗಳಂತ ಪೂಜೆ ಮಾಡಿರಿ, ವಿರಕ್ತ ವರ್ಗದ ಗುರುಗಳನ್ನರೇ ಗುರುಗಳಂತ ಪೂಜೆ ಮಾಡಿರಿ, ತಪ್ಪಿಲ್ಲ. ಆದರೆ ಹಣಿ ಮೇಲಿನ ವಿಭೂತಿ, ಕೊಳ್ಳಾಗಿನ ಲಿಂಗ, ಕೊಳ್ಳಾಗಿನ ರುದ್ರಾಕ್ಷಿ ಇಷ್ಟು ಒಂದಾಗಿ ಬಾಳಲಿಕ್ಕೆ ಸಾಲದೇನು? ಇವನ್ನ ಇಟ್ಟುಕೊಂಡು ಜಗಳಾಡೋದಿತ್ತಂದ್ರೆ ಅವ್ರ್ಯಾಕೆ ಇವನು ಮಾಡಿ ಇಡ್ತಿದ್ರು? ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಕೂಡ ಸಂಗಮನಾಥನೆಂಬ ಭಾವ ಅಂತ ತಿಳ್ಕೊಂಡು ಅವ್ರು ಹೇಳ್ಯಾರ. ಅವರು ಹೇಳಿದ ಬಳಿಕವೂ ಕೂಡ ನಮ್ಮದು ಬೇರೆ ನಿಮ್ಮದು ಬೇರೆ, ಎಲ್ಲರೇ ಕರಿ ಲಿಂಗ ಬೇರೆ ಬಿಳಿ ಲಿಂಗ ಬೇರೆ ಅಂತದವ, ಕರಿ ವಿಭೂತಿ ಬೇರೆ ಬಿಳಿ ವಿಭೂತಿ ಬೇರೆ ಅಂತದವ? ಇಲ್ಲ, ಇರುವುದೆಲ್ಲವೂ ಒಂದೇ ಅಂತ ಇರುವಾಗ ನಾವು ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳನ್ನು ತಾಳಬಾರ್ದು ಅನ್ನುವಂಥ ಒಂದು ಆಶಯ ಇರಬೇಕು. ಜೊತೆಗೆ ಎಲ್ಲಿ ತನ ಲಿಂಗ ಇರ್ತದೆ ಅಲ್ಲಿ ತನ ಲಿಂಗಾಯತ ಇರ್ತದೆ. ಇತ್ತೀಚೆಗೆ ಭಾಳಷ್ಟು ಮಂದಿ ಶೋಕಿಗೆ ಹೇಳಕತ್ತಾರೆ, ನಮ್ಮ ಹುಡುಗರೆಲ್ಲ ಕಾಲೇಜಿಗೆ ಹೊಂಟಾರ್ರಿ, ಅವರಿಗೆ ಮಲ್ಕೊಂಡಾಗೋದು ಇದು ಲಿಂಗ ಬಗಲಾಗೋದು ಸಿಗ್ತದೆ ರೀ, ಅದಕ್ಕೆ ಎಲ್ಲರೂ ತೆಗೆದು ನಾವು ಅವನು ಸಾಲಕ್ಕೆ ಜಗಲಿ ಮೇಲೆ ಇಡ್ತೀವಿ ರೀ, ಬೆಳಗ್ಗೆ ಒಬ್ಬರೇ ಎಲ್ಲರೂ ಪ್ರತ್ಯೇಕ ಪೂಜೆ ಮಾಡ್ತಾರತ್ತ. ಹಂಗಲ್ಲ, ತಾವೆಲ್ಲ ಇಷ್ಟು ಮಂದಿ ಅದೀರಿ, ನಮ್ಮದು ಮದುವೆ ಆಗ್ಯದ ರೀ, ಅದರ ಮಂಗಳಸೂತ್ರ ನಮ್ಮ ಸೊಂಡಾಗ ನಡಲಾಕತ್ತದ, ಅದಕ್ಕೆ ನಾವು ತೆಗೆದು ಅದನ್ನು ಗೂಟಕ್ಕೆ ಹಾಕ್ತೀವಿ ಅಂತ ಹೇಳ್ತೀರೇನು? ಇಲ್ಲ, ಹೇಳಂಗಿಲ್ಲ. ಎಷ್ಟು ಚಲೋ ವಿಜ್ಞಾನ, ಎಷ್ಟು ಚಲೋ ತಂತ್ರಜ್ಞಾನ, ತಾತ್ವಿಕತೆಯನ್ನು ಅದ್ರಾಗ ಇಟ್ಟಾರಂದ್ರೆ, ನೀವು ಭಾಳ ಶ್ರೀಮಂತರದಿರಿ, ಮದುವೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದರೆ ಎಲ್ಲರೂ ಕೂಡಿ ಹೋಗಿ ಪತ್ತಾರ ಅಂಗಡಿಗೆ ಹೋಗ್ತೀರಿ, ಹೌದಾ? ಪತ್ತಾರ ಅಂಗಡಿಗೆ ಹೋದ ಬಳಿಕ ಎಲ್ಲ ಆಭರಣಗಳನ್ನು ತೆಗೆದು ನೋಡ್ತೀರಿ, ಕಾಲಿಗೆ ಹಾಕಿ ನೋಡ್ತೀರಿ, ಕೈಗೆ ಹಾಕಿ ನೋಡ್ತೀರಿ. ಆ ಪತ್ತಾರ ಅವಂಗೆ ಹೇಳ್ತೀರೇನ್ರಿ, ಇದೊಂದು ಮಂಗಳಸೂತ್ರ ನೀನ ಕಟ್ಟಿಬಿಡಪ್ಪ ಅಂಥೇಳಿ? ನಡೀತದ ಹಂಗೆ ವ್ಯವಹಾರದಾಗ? ಕನ್ನಡಿ ಮುಂದೆ ಹಾಕ್ಕೊಂಡು ಒಂದು ಸರಿ ತೆಗೆದಿಡ್ಬೋದು. ಆದ್ರೆ ಸಮ್ಮಿಲಿತ ದೈವದ ಮುಂದೆ 4 ಕಡೆ ಮಂಗಳ ದ್ರವ್ಯಗಳನ್ನು ಕಟ್ಟಿ ಪಂಚಕಳದ ಸಾಕ್ಷಿಯಾಗಿ ಎಲ್ಲ ದೈವ ಕೂಡಿದಾಗ ಒಬ್ಬ ಸುಯೋಗ್ಯನಾದ ವರ ಒಬ್ಬ ವಧುವಿಗೆ ಕಟ್ಟಿದ್ರೆ 80 ವರ್ಷದವರೆಗೆ ಅಗಲಲಾರದಂಥ ಬಂಧನ ಶುರುವಾಕ್ಕತಿ ಧರ್ಮ. ಅದಕ್ಕೆ ನಮ್ಮ ಪೂರ್ವಜರು ಏನು ಮಾಡ್ಯಾರಂದ್ರೆ, ನೀನು ಮಾಂಸಮಯ ಪಿಂಡ ಅಲ್ಲಪ್ಪ, ಮಂತ್ರಮಯ ಪಿಂಡ. ತಾಯಿಯ ಗರ್ಭದೊಳಗೆ ನೀನಿದ್ದಾಗ ನಿನಗೆ ಈ ಬೋಧೆ ಹುಟ್ಟಲಿ ಅಂತ 7 ತಿಂಗಳು ತುಂಬಿದ ಬಳಿಕನೇ ಗರ್ಭಕ್ಕೆ ಸಂಸ್ಕಾರವನ್ನು ಕೊಟ್ಟು ಹೇಳ್ತಾರೆ, ಇನ್ನು ಮುಂದೆ ಇದನ್ನು ಮಾಡು ಅಂತ. ಆದರೆ ನಾವು ಎಷ್ಟು ಕೆಟ್ಟಾಗೀವಿ ಅಂದ್ರೆ, ಆವಾಗ ಹುಟ್ಟಿದ ಕೂಡಲೇ ಹುಡುಗ ಆಡ್ತತೆ ಅಂತ ಹೇಳಿ ಬಿಚ್ಚಿಡೋದು,
ಅದಾದ್ರೆ ಆಗಲಿ ಹೋದ್ರೆ ಹೋಗಲಿ ಅಂತ ಮದುವೆಗೆ ಮುಂಚೆ ಕಟ್ತಾರೆ. ಮದುವೆ ಮುಗಿದು ಮರುದಿವಸನ ಅದನ್ನು ತೆಗೆದು ಮತ್ತೆ ಊಟಕ್ಕೆ ಹಾಕ್ತಾರೆ. ಹೀಗೆಲ್ಲ ಆಗಬಾರ್ದು. ಭಾಳ ಅದ್ಭುತವಾದ ಸಂಸ್ಕಾರ ನಮಗೆ ನಮ್ಮ ಪೂರ್ವಜರ ಬಳುವಳಿಯಾಗಿ ಬಂದದ. ಈ ಶೈವ ಸಂಸ್ಕೃತಿ ನಿಂತದ್ದೇ ಈ ಪೂಜೆ ಪುನಸ್ಕಾರಗಳ ಆಚಾರ ವಿಚಾರಗಳ ಮೇಲೆ. ಎಲ್ಲಿಯವರೆಗೆ ಆಚಾರ ವಿಚಾರಗಳು ಗಟ್ಟಿಯಾಗಿ ಉಳಿತಾವ ಅಲ್ಲಿಯವರೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಗಟ್ಟಿಯಾಗಿ ಉಳಿತಾವ. ಅಂಥ ಸಂಸ್ಕಾರವನ್ನು ಉಳಿಸುವಂಥ ಕೆಲಸವನ್ನು ಪೂಜ್ಯರಾದಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಹಳ್ಳಿಗಳಲ್ಲಿ ಭಾಳ ದೊಡ್ಡದಾದ ಕ್ರಾಂತಿಯ ರೂಪದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡದಾದ ಕ್ರಾಂತಿ ಹಳ್ಳಿಗಳಲ್ಲಿ ನಡೆದಿದ್ರೂ ಕೂಡ ನಮ್ಮಲ್ಲಿ ಅನಾಚಾರದ ಸಂಖ್ಯೆ ಬರ್ಬರ್ತಾ ಹೆಚ್ಚಾಗಕತ್ತೈತಿ. ಉಣ್ಣುವ ಅಡಿಗೆ ಪ್ರಸಾದ ಆಗ್ತಾ ಇಲ್ಲ. ಹೆಂಗೆ ಮಂಗಳಸೂತ್ರಕ್ಕೆ ಬೆಲೆ ಐತಲ್ಲ, ಹಂಗೆ ನಾವು ಉಣ್ಣುವಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಭಗವಂತನಿಗೆ ಅರ್ಪಣೆ ಆದ ನಂತರವೇ ನಾವು ಸ್ವೀಕರಿಸಬೇಕಂತ ನಿಯಮ ಐತಿ. ಕಳೆದ ಕೆಲವು ವರ್ಷಗಳ ಪೂರ್ವದವರೆಗೂ ಕೂಡ ಮನೆಗೊಬ್ಬರು ಜಂಗಮ ಮೂರ್ತಿ ಬಂದು ಊಟ ಮಾಡಿ ಹೋಗುತ್ತಾನೆ, ಮನ್ಯಾನ ಮಂದಿ ಉಣ್ತಿರ್ಲಿಲ್ಲ. ಅಂದ್ರೆ ಅವು ಶಿವಾರ್ಪಿತ ಆದ ಬಳಿಕನೇ ನಾವೆಲ್ಲ ಊಟ ಮಾಡಬೇಕು ಅನ್ನೋ ನಿಯಮ ಇರ್ತಿತ್ತು. ಕನಿಷ್ಠ ಪಕ್ಷ ಅಂಗೈಯನ ಲಿಂಗಕ್ಕೆ ಎದೆ ಮೇಲಿನ ಲಿಂಗಕ್ಕೆ ತೋರಿಸಿ ಉಣ್ಣುವಂಥದರೆ ಉಣ್ಲಿ. ಅದು ಬಿಟ್ಟು ಪಕ್ಷಿ ತತ್ತಿ ಇಂಥವೆಲ್ಲ ತಿನ್ನುವಂಥ ಪ್ರಕ್ರಿಯೆಗಳು ನಮ್ಮಲ್ಲಿ ಬರಬಾರ್ದು. ಭಾಳಷ್ಟು ಅನಾಚಾರ ನಮ್ಮಲ್ಲಿ ಇತ್ತೀಚೆಗೆ ಹೆಚ್ಚಾಗಕತ್ತೈತಿ. ಎಲ್ಲ ಅನಾಚಾರಗಳು ಹೆಚ್ಚಾಗಿಯೂ ಕೂಡ ಇಂತಿಂಥ ದೇವಸ್ಥಾನಗಳ ನಿರ್ಮಾಣ ಆದರೆ ಉಪಯೋಗ ಆಗೋದಿಲ್ಲ. ನೋಡ್ರವಾ, ಸಣ್ಣ ಒಂದೆರಡು ಮಾತು ಹೇಳ್ತೇವೆ. ದೇವಸ್ಥಾನಕ್ಕೆ ಬರುವಾಗ ಇಸ್ತ್ರಿ ಅರಿವಿ ಹಾಕ್ಕೊಂಡು ಬರಬಾರ್ದು. ಹಳಿ ಅರಿವಿ, ಹರಿದದ ಅರಿವಿ ಹಾಕ್ಕೊಂಡು ಬರಬೇಕು. ದೇವರಿಗೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವಾಗ ಅರಿವಿ ಹೊಲಸು ಹಾಕವತ್ತು ಮನಸ್ಸಿನಾಗ ಬಂತಂದ್ರೆ ನಮಸ್ಕಾರ ಆಗಂಗಿಲ್ಲ. ನಮಸ್ಕಾರ ಮಾಡಿದಂಗೆ ನಾಟಕ ಮಾಡಿದಂಗೆ ಆಕತ್ತದ. ನಮಸ್ಕಾರ ಅಂದ್ರೆ ಸಂಪೂರ್ಣ ಸರ್ವಾರ್ಪಣ. ಒಂದು ಕ್ಷಣವೂ ನಮ್ಮಲ್ಲಿ ಅಹಂಕಾರದ ಮಿಸುಗ ಬರಬಾರ್ದು ಅಂತ ತಿಳ್ಕೊಂಡನ ಸಾಷ್ಟಾಂಗ ನಮಸ್ಕಾರದ ವಿಧಿವಿಧಾನದ. ಅದಕ್ಕೆ ದೇವಸ್ಥಾನಕ್ಕೆ ಬರೋದಂದ್ರೆ ಈ ಕಡೆ ಸಣ್ಣ ಹೋಳಿಗೆ ನೈವೇದ್ಯ ತೊಗೊಂಬರೋದು, ಈ ಕಡೆ ಬಲಗೈಯಾಗಿ ಲೀಸ್ಟ್ ತೊಗೊಂಡು ಬರೋದು ಮಾಡ್ರೆ ದೇವಸ್ಥಾನಕ್ಕೆ ಬಂದು ಉಪಯೋಗ ಇಲ್ಲ. ನೋಡು, 2 ಉದ್ಬತ್ತಿ ತಂದನಿ, 2 ಸಣ್ಣ ಹೋಳಿಗೆ ತಂದನಿ, ನಡು ಇಟ್ಟು ಅನ್ನ ಇಟ್ಟೇನಿ, ಅದ್ರ ಮೇಲೆ ಒಂದು ಸಣ್ಣ ಚಮಚದ ತುಪ್ಪ ಹಾಕೇನಿ. ಮರಿಬೇಡ, ಹುಡುಗಂದು 10th ಎಕ್ಸಾಮ್ ಅದ, 99% ಆಗಬೇಕು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರೋ ಅವಶ್ಯಕತೆ ಇಲ್ಲವೇ ಇಲ್ಲ. ದೇವ್ರೇನು ಇಟ್ಟು ಹುಚ್ಚದಾನ? 2 ಹೋಳಿಗೆ 1 ಚಮಚ ಅನ್ನ ನೀನು ತೊಗೊಂಡು ಹೋಗು. 25 ಬೇಕಂದ್ರೆ 25 ತಗೋ, 75 ಬೇಕಂದ್ರೆ 75 ತಗೋ ಅಂತ. ನಾವು ದೇವ್ರ ಗುಡಿಗೆ ಎದಕ್ಕೆ ಬರಬೇಕು ಅಂದ್ರೆ ದೇವ್ರ ಗುಡಿಗೆ ಕಸ ಹೊಡ್ಯಕ್ಕೆ ಬರಬೇಕು. ದೇವ್ರ ಗುಡಿಗೆ ಕಸ ಹೆಂಗೆ ಹೊಡಿಬೇಕು ಅಂದ್ರೆ ಹೊರಗಿನ ಅಂಗಳ ಕಸ ಹೊಡೆದಂಗೆ ಅಂತರಂಗ ಸ್ವಚ್ಛ ಆಗಿರಬೇಕು. ಹಂಗೆ ಕಸ ಹೊಡಿಯೋ ಸಲುವಾಗಿ ದೇವ್ರ ಗುಡಿಗೆ ಬರಬೇಕು. ದೇವ್ರ ಗುಡಿಗೆ ಬಂದ ಬಳಿಕವೂ ಕೂಡ ಹೊಲಸು ಹಂಗೆ ಉಳಿತು ಅಂದ್ರೆ ದೇವ್ರ ಗುಡಿಗೆ ಬಂದದ್ದು ಉಪಯೋಗ ಇಲ್ಲ. ನೈವೇದ್ಯ ಹೆಂಗೆ ತರಬೇಕು ಅಂದ್ರೆ ಭಗವಂತನೇ ಭೂಮಿ ಮೇಲೆ ಏನೇನು ನನಗಾಗಿ ಕೊಟ್ಟದೆಯಲ್ಲ ಇದೆಲ್ಲವೂ ನಿನ್ನ ಪ್ರಸಾದ ಅಂತ ನಾನು ಭಾವಿಸ್ತೇನೆ. ನಾನು ನಿನಗೆ ಕೊಡುವಂಥದ್ದು ಏನೂ ಇಲ್ಲ. ನನ್ನ ತೃಪ್ತಿಗಾಗಿ ನಾವೊಂದಿಷ್ಟು ತಂದಿರ್ತೇನೆ ಬಿಟ್ಟರೆ ಇದೇನೂ ಅಲ್ಲ. ಇಲ್ಲಿ ಹೊರಗೆ ಏನೇನೈತಿ ನಾ ಎಷ್ಟು ಸಾರಿ ಉಂಡೇನಿ? ಯಾರ್ರೀ? ತಾಯಿಗೆ 9 ತಿಂಗಳು ತುಂಬಿದಾಗ ಅವಳು ಎದೆ ತುಂಬ್ತದ. ಮುಂದೆ ಮಗು ಬರೋದ್ರ ಸಲುವಾಗಿ ಎದೆಯೊಳಗೆ ಹಾಲು ಯಾರಿಟ್ರು? ಅಲ್ಲಿಂದ ಶುರುವಾಗಿ ನೀವು ಮಣ್ಣಾಗಿ ಹೋಗುವವರೆಗೆ ಎಲ್ಲೆಲ್ಲಿ ಏನೇನು ಉಣ್ತೀರಿ ಅದನ್ನೆಲ್ಲ ಅವನೇ ಮಾಡಿಟ್ಟಾನ. ನೀವೇನು ಕೊಡ್ಲಿಕ್ಕೆ ಸಾಧ್ಯದ? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಅನ್ನ ಆಹಾರವನ್ನು ಇತ್ತವರು ಯಾರು? ಪಡೆದ ಜನನಿಯ ತೆರದಿ ಸ್ವಾಮಿ ಹೊನೆಗೀಡಾಗಿ ಒಡನೆ ಸಲಹುವನಯ್ಯ ಇದಕ್ಕೆ ಸಂದೇಹ ಬೇಡ ಅಂತ ಕನಕದಾಸರು ಹಾಡ್ಯಾರ. ಹಂಗೆ ಇಡೀ ಭೂಮಂಡಲದಲ್ಲಿ ಏನೇನು ಉತ್ತುತ್ತೀವಿ, ಬಿತ್ತುತ್ತೀವಿ, ಬೆಳಿತೀವಿ ಇದೆಲ್ಲ ಭಗವಂತನ ಪ್ರಸಾದ. ಅದು ನೆನಪಿರಲಿ ಅಂತ ತಿಳ್ಕೊಂಡು ತಂದು ಇದನ್ನು ಮುಂದಿಟ್ಟನಿ ಅಂತಂದ್ರೆ ಸಾಕು. ದೇವಸ್ಥಾನಕ್ಕೆ ಬರುವಾಗ ಕಸ ಹೊಡ್ಯಕ್ಕೆ ಬರಬೇಕು. ದೇವಸ್ಥಾನಕ್ಕೆ ಬಂದಾಗ ಅರಿವು ಹೊಲಸಕ್ಕ. ನೀವು ಮದುವೆ ಮುಂಜುವಿಗೆ ಹೋಗುವಾಗ ಬೇಕಾದಷ್ಟು ತಯಾರಾಗಿ ಹೋಗ್ರಿ. ಆದರೆ ದೇವಸ್ಥಾನಕ್ಕೆ ಬರುವಾಗ ಹಳೆ ಅರಿವಿ ಹಾಕ್ಕೊಂಬರ್ಬೇಕು. ದೇವಸ್ಥಾನಕ್ಕೆ ಬರುವಾಗ ಚಲೋ ಚಪ್ಪಲ್ ಹಾಕ್ಕೊಂಬರ್ಬಾರ್ದು. ಒಳಗೆ ಹೋಗುವಾಗ ಚಪ್ಪಲಿ ಕಳೆದು ಹೋದ್ರೆ ಹಿಂಗೆ ಅನ್ನಿಸ್ಬೇಕಲ್ಲ, ಇದ್ರೆ ಇರಲಿ ಹೋದ್ರೆ ಹೋಗಲಿ ಅನ್ನುವಂಗಿದ್ರೆ ದೇವಸ್ಥಾನಕ್ಕೆ ಬಂದು ಚಲೋ. ಹೊರಗೆ ಹೊಸ ಚಪ್ಪಲ್ ಬಿಟ್ಟು ಒಳಗೆ ಹೋದ್ರಿ ದೇವ್ರ ತಲೆಯಾಗ ಹೋಗೋ ಬದಲಾಗಿ ಯುವ ಕಾಲಾಗಿನವನ್ನ ತಲೆಯಾಗ ಕೂತ್ರ ಗತಿ ಏನು? ಎಷ್ಟೋ ಸರಿ ಹಂಗೆ ಆಕ್ಕತಿ, ಉಪಯೋಗ ಇಲ್ಲ. ಆ ಕಾರಣಕ್ಕಾಗಿ ದೇವಸ್ಥಾನದ ಒಂದೊಂದು ಮೆಟ್ಲ ಹತ್ತಿದಾಗೂ ಕೂಡ ಅಂತರಂಗದಲ್ಲಿ ಒಂದೊಂದು ಮೆಟ್ಲ ಹತ್ತಬೇಕು.
20 ವರ್ಷ 30 ವರ್ಷ ಕಟ್ಟಿಕಲ್ಲು ಹತ್ತಿದರೂ ಕೂಡ ಕಟ್ಟಿಕಲ್ಲು ಇದ್ದಂಗೆ ಇದ್ದರೆ ದೇವಸ್ಥಾನಕ್ಕೆ ಬಂದು ಉಪಯೋಗ ಆಗೋದಿಲ್ಲ. ದೇವಸ್ಥಾನಕ್ಕೆ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಒಂದು ಸರಿ ಮೆಟ್ಲ ಹತ್ತಿದರೆ ಹಿಂಗೆ ಹತ್ತಬೇಕು, ಮತ್ತೊಮ್ಮೆ ಹತ್ತುವಂಥ ಅವಶ್ಯಕತೆ ಬೀಳಬಾರದು. ಅದಕ್ಕಾಗಿ ದೇವಸ್ಥಾನಗಳ ನಿರ್ಮಾಣದ ಹಿಂದೆ ಒಂದು ಅದ್ಭುತವಾದ ಶಾಸ್ತ್ರ ಇದೆ. ದೇವಸ್ಥಾನಗಳ ಹಿಂದೆ ಅದ್ಭುತವಾದ ಮನಃಶಾಸ್ತ್ರ ಇದೆ. ದೇವಸ್ಥಾನದಲ್ಲಿ ಹಾಕುವಂಥ ಗಂಟೆಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಭಾವನೆಗಳನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಅದ. ಯಾವುದೋ ಒಬ್ಬ ಯತಿಗಳ ಕೈಯಿಂದ ಪ್ರಾಣ ಪ್ರತಿಷ್ಠೆಯಾದ ಒಂದು ವಿಗ್ರಹಕ್ಕೆ ಪ್ರತಿಯೊಬ್ಬ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯವಿದೆ. ದೇವಸ್ಥಾನದ ಮೇಲಿರುವಂಥ ಗೋಪುರಕ್ಕೆ ಕಷ್ಟ ನಮಗೆ ಭಾಳ ದೂರದ ಭಾಳ ಕಷ್ಟದ ಒಂದು ಅವಸರದ ಕೆಲಸಕ್ಕೆ ಹೊಂಟೀವಿ, ಈ ಕೆಲಸ ಹೆಂಗೆ ಆಕತ್ತೆ ಆಂಬಲ ಅನ್ನುವಾಗ ಸಹಿತ ಗೋಪುರ ನೋಡಿ ಸಂಕಲ್ಪ ಮಾಡ್ಕೊಂಡು ಹೋದರೂ ನಿಮ್ಮ ಕೆಲಸ ಆಗ್ತಾವೆ. ಆ ಕಾರಣಕ್ಕಾಗಿ ಆ ಗೋಪುರಗಳನ್ನು ಮಾಡ್ತಾರೆ. ಇನ್ನೂ ಒಂದು ಕಾರಣ ಏನಂದ್ರೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸೂರ್ಯನಿಂದ ಬರುವಂಥ ಎಲ್ಲ ರೀತಿಯ ಸಕಾರಾತ್ಮಕ ಶಕ್ತಿಯನ್ನು ಮ್ಯಾಲಿರುವಂಥ ಪಂಚಕಳಸ ಪಂಚಲೋಹದ ಕಳಸ ಗ್ರಹಿಸಿ ಮೂಲ ವಿಗ್ರಹದ ಮೇಲೆ ಇಡ್ತದೆ. ಆ ಕಾರಣಕ್ಕೆ ಮೂಲ ವಿಗ್ರಹ ಅಷ್ಟು ಶಕ್ತಿಶಾಲಿಯಾಗಿರ್ತದೆ. ಆ ಕಾರಣಕ್ಕೆ ಇಂಥ ವೈಜ್ಞಾನಿಕ ಹಿನ್ನೆಲೆಯುಳ್ಳಂಥ ದೇವಸ್ಥಾನಗಳನ್ನು ವಿಮರ್ಶೆ ಮಾಡುವಂಥ ಜನರ ಸಂಖ್ಯೆ ಹೆಚ್ಚಾಗೈತಿ. ಚಲೋ ಒಂದು ಮಾತು ಹೇಳ್ತಾರೆ, ಕಸ್ತೂರಿ ವಾಸ ಪ್ರಾಣಿಗೆ ಬರಂಗಿಲ್ಲಂತ. ಗಾದಿ ಮಾತು ಕೇಳಿರಲ್ಲ? ಅದಕ್ಕೇನು ಗೊತ್ತು ಕಸ್ತೂರಿ ವಾಸ ಅಂತಾರಲ್ಲ ನಿಮ್ಮ ಕಡೆ? ಯಾವ ಪ್ರಾಣಿ ರೀ? ಹಾಂ ಗೊತ್ತೈತೆ ಎಲ್ಲರಿಗೂ. ಅದಕ್ಕೇನು ಗೊತ್ತು ಕಸ್ತೂರಿ ವಾಸ ಅಂತಾರಲ್ಲ? ಹಂಗೆ ಈ ಗುಡಿಗಳ ಬಗ್ಗೆ ಮಾತಾಡುವಂಥ ಜನ ಅದಾರ, ಪುಣ್ಯ ತೀರ್ಥ ಕ್ಷೇತ್ರಗಳ ಬಗ್ಗೆ ಮಾತಾಡುವಂಥ ಜನ ಅದಾರ. ಗುರುಗಳು ಪ್ರಸ್ತಾಪ ಮಾಡಿದಂಗೆ ಕುಂಭಮೇಳ ನಡೆದದ ಈಗಾಗಲೇ ತಾವೆಲ್ಲ ನೋಡಿರಬೇಕು. ಕಳೆದ ವಾರ ನಾವು ಕೂಡ ಅಲ್ಲಿ ಹೋಗಿ ಬಂದೇವಿ ಕುಂಭಮೇಳಕ್ಕೆ. ಇದ್ರಾಗ ಚಪ್ಪಾಳೆ ತಟ್ಟುವಂಥದ್ದು ಏನಿಲ್ಲ ರೀ, ಹೇಳ್ತೀವಿ ಇನ್ನು ಮುಂದೆ. ಕುಂಭಮೇಳ ನಮ್ಮ ದೇಶದಾಗ ನಡೀತಾ ಇರುವಂಥ ದೊಡ್ಡ ಹಬ್ಬ. ಅದು ನಿಮ್ಮ ಹಬ್ಬ ಅಲ್ರಿ. ಅವು ನಿಮಗೆ ವರ್ಷಕ್ಕೆ 12 ಹಬ್ಬ, ನಿಮಗೆ ವರ್ಷಕ್ಕೊಂದು 2-3 ಹಬ್ಬ ಇವ್ರಿಗೆ ಅದಾವೆ ದರ್ಶನಕ್ಕೆ. ಅಷ್ಟೊತ್ತಿಗಾಗಲೇ ಅವ್ರು ವಿಶ್ರಾಂತಿಗೆ ಹೋಗಿದ್ರು. ಅವ್ರ ಗಡಿಯಾಳ ಬಾರ್ ಕರೆಕ್ಟ್ ರೀ. 9 ಗಂಟೆಗೆ ಬಾರ್ ಮುಚ್ಚೋದು, ನಶಿಕ್ನಾಗ 3:15 ತೆರೆಯೋದು. ಅದು 9 ಗಂಟೆ 5 ನಿಮಿಷಕ್ಕೆ ಯಾರಿಗೆ ಭೇಟಿಲ್ಲ. ನಶಿಕ್ನಾಗ 4 ಗಂಟೆಗೆ ಅವ್ರು ವಾಕ್ ಹೊರಡುವಾಗ ನಮ್ಮನ್ನು ಕರೆದು ಎಬ್ಸಿದ್ರು. ನಾವು ತಿರುಗಾಡ್ಕೋತ ಅವ್ರ ಜೊತೆ ಹೋದೆವು. ಹೋದ ಬಳಿಕ ಕೇಳಿದ್ರಿ ಏನೇನಿತ್ತು ಕುಂಭಮೇಳದಾಗಂತ. ನಾವು ಹೇಳಿದ್ವಿ ಏನೇನು ನೋಡಿದ್ವಿ ಎಲ್ಲವನ್ನೂ ಹೇಳಿದ್ವಿ. ಆವಾಗ ಅವ್ರು ಹೇಳಿದರು, ನಾಳೆ ಬೆಳಗ್ಗೆ ಪ್ರವಚನ ಐತಲ್ಲ, ಆ ಪ್ರವಚನ ಇರೋಂಗಿಲ್ಲ, ಆವಾಗ ನೀವು ಕುಂಭಮೇಳದ ಬಗ್ಗೆನೇ ಮಾತಾಡಬೇಕು ಅಂತ. ಆಯ್ತು ರೀ ಅಂದೆವು. ಆ ದಾಸರಿಗೆ ಎಂಥ ಇಚ್ಛಾ ರೀ, ಕೆತ್ತಂದ್ರೆ ಕೆತ್ತಬೇಕು, ಮೆತ್ತಂದ್ರೆ ಮೆತ್ತಬೇಕು. ನಮ್ಗೆ ಅಟ್ಟು ಸಾಲಿ ಅಟ್ಟ ಕಲಿಸಿದ್ರು ನಮ್ಮ ಮಾಸ್ತರ್. ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು, ಅಲ್ಲಿ ನಮ್ಮ ಶಾಣೆತನ ತೋರಿಸ್ಬಾರ್ದು. ಆ ಬಳಿಕ ನಾವು ಮರುದಿವಸ ಪೂಜ್ಯರಾದಂಥ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಅವತ್ತು ಬಂದಿದ್ದರು. ಅವರು ನಾವು ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾಗ ಕುಂಭಮೇಳದ ಬಗ್ಗೆ ಮಾತಾಡಿದ್ದೀವಿ. ಅಪ್ಪಗಳು ಹೇಳಿದರು, ಈ ವರ್ಷ ಪೂರ್ತಿ ನೀವು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತೀರಿ ಅಲ್ಲೆಲ್ಲ ಬರೀ ಕುಂಭಮೇಳದ ಬಗ್ಗೆನೇ ಮಾತಾಡಬೇಕು ಅಂತ. ಯಾಕೆ ಅಂತ ಕೇಳಿದೆ ನಾವು. ಅವಾಗ ಅವ್ರು ಹೇಳಿದರು, ಈ ದೇಶದಾಗ ಧರ್ಮ ಎಷ್ಟು ಸೂಕ್ಷ್ಮ ಕೆಲಸ ಮಾಡ್ತತಿ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಕುಂಭಮೇಳ. ಯಾರೇ ಅಡ್ವರ್ಟೈಸ್ಮೆಂಟ್ ಮಾಡಿ ಫ್ಲೆಕ್ಸ್ ಹಚ್ಚಿ ಬೋರ್ಡ್ ಹಚ್ಚಿ ಮಾಡ್ರೆ ಕರೆದ್ರೆ ಅಷ್ಟು ಜನ ಸೇರ್ತಾರೆ. ಕೋಟಿಗಟ್ಟಲೆ ಜನ, ಕೋಟಿಗಟ್ಟಲೆ ಜನ ಸನ್ಯಾಸಿಗಳನ್ನು ನೋಡಕ್ಕೆ ಸೇರ್ತಾರಂದ್ರೆ, ಮಹಾತ್ಮರನ್ನು ನೋಡಕ್ಕೆ ಸೇರ್ತಾರಂದ್ರೆ ಅವರೆಲ್ಲರ ಹೃದಯದಲ್ಲಿ ಧರ್ಮವಿದೆ. ಅಲ್ಲಿ ಜನ ಇನ್ನೂ ಒಂದು ವಿಚಿತ್ರ ಏನಂದ್ರೆ ರೀ, ದೊಡ್ಡ ದೊಡ್ಡ ಶ್ರೀಮಂತರು ರೋಡ್ ದಂಡಿಗೆ ಅಡಿಗೆ ಮಾಡ್ಕೊಂಡು ಟಾಟಾ ಎಸ್ ಗಾಡಿ ಒಳಗೆ ಅಡಿಗೆ ಹೇರ್ಕೊಂಡು ನಿಂತಿರ್ತಾರೆ ರೀ. ಯಾರು ಬೇಕಾದವ್ರು ಬರ್ರಿ ಪ್ರಸಾದ ಮಾಡಿ ಹೋಗ್ರಿ, ಯಾರು ಬೇಕಾದವ್ರು ಬರ್ರಿ ಪ್ರಸಾದ ಮಾಡಿ ಹೋಗ್ರಿ ಅಂತ ಕರಿತಿರ್ತಾರೆ. ಯಾಕೆ ಅಂದ್ರೆ ಧರ್ಮ. ಆ ಕಾರಣಕ್ಕಾಗಿ ಈ ದೇಶಕ್ಕೆ ಯಾವಾಗ ವಿಪತ್ತುಗಳು ಬರ್ತಾವ ಅವಾಗ ಈ ದೇಶದಲ್ಲಿರುವಂಥ ಸನ್ಯಾಸಿ ಸಾಮರ್ಥ್ಯ ಎದ್ದು ನಿಲ್ತದೆ. ಅಂಥ ಸನ್ಯಾಸಿಗಳ ಸಮೂಹವನ್ನು ನೀವು ಏಕಪ್ರಕಾರದಲ್ಲಿ ನೋಡಬೇಕಾದ್ರೆ ಕುಂಭಮೇಳಕ್ಕೆ ಹೋಗಬೇಕು. ಅಂಥ ಕುಂಭಮೇಳದ ಕುರಿತಾಗಿಯೂ ವಿಮರ್ಶೆ ಮಾಡ್ತಾರೆ, ಹೌದಾ? ಮತ್ತು ಅದ ಗಾದಿ ಮಾತು ಹೊಳ್ಳಿ ಹೇಳ್ಬೇಕಾಗತ್ತೆ, ಕಸ್ತೂರಿ ವಾಸ ಗೊತ್ತಾಗಂಗಿಲ್ಲ. ಹಂಗೆ ಯಾರು ಪುಣ್ಯ ಭಾವದಿಂದ ಧರ್ಮ ಭಾವದಿಂದ ಹೋಗಿ ಸ್ನಾನ ಮಾಡ್ತಾರೆ ಅವರಿಗೆ ಅದರದೇ ಪ್ರತಿಫಲ ಇದ್ದೇ ಇರ್ತದೆ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ, ಪೂಜ್ಯರಾದಂಥ ಶಿವಾಚಾರ್ಯರು
ಗುರುಗಳು ಇಲ್ಲಿ 11 ದಿನಗಳ ಕಾಲ ಮೌನ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಮೌನ ಅತ್ಯಂತ ಮಹತ್ವದ್ದು. ನಿಮ್ಗೆ ಯಾರಿಗಾರೆ ಮಾತು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಆಕತ್ತೇನ್ರಿ? ಮೌನ ಒಂದು ತಪಸ್ಸು. ಮೌನದಿಂದ ಮುಗಿದ ಬಳಿಕ ಮಾತು ಬರ್ತದಲ್ಲ, ಅದು ಒಂದು ತಪಸ್ಸು. ಮೌನದಿಂದ ಬರುವಂಥ ಪ್ರಸಾದ ವಾಣಿ ಒಂದು ತಪಸ್ಸು. ಈಗ ಪೂಜ್ಯರಾದಂಥ ಅಭಿನವ ಮೃತ್ಯುಂಜಯ ಅಪ್ಪಗಳು ಮಾತಾಡಿದ್ರೆ ದಡ 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 ಗುಡುಗ ಸಿಡ್ಲ ಹೊಡೆದಂಗೆ. ನಮಗೆ ಹಂಗೆ ಮಾತಾಡೋಕೆ ಬರಂಗಿಲ್ಲ. ನಮಗೆ ಚಂದ, ಅವ್ರಿಗೆ ಚಂದ, ಹೌದಿಲ್ರಿ? ಹಂಗೆ ಗುರುಗಳ ಮೌನ ಇದ್ದರೆ ಅದು ಅವರಿಗೆ ಚಂದ. ಪ್ರತಿಯೊಬ್ಬ ಸನ್ಯಾಸಿ ಸಮಯಾನುಸಾರವಾಗಿ ತನ್ನ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೋಬೇಕಾದದ್ದು. ತನ್ನನ್ನು ಆಶ್ರಯಿಸಿ ಬರುವಂಥ ಭಕ್ತರ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುವ ಉದ್ದೇಶದಿಂದ, ಭಕ್ತರ ಕಷ್ಟ ನಷ್ಟಗಳು ಪರಿಹಾರ ಆಗುವ ಸಂಕಲ್ಪದಿಂದ ಏನೇನು ಸಂಕಲ್ಪವನ್ನು ಮಾಡ್ತಾರೆ ಅದು ಈಡೇರುವ ಸಲುವಾಗಿ ಪ್ರತಿಯೊಬ್ಬರೂ ಮೌನ ಅನುಷ್ಠಾನಗಳನ್ನು ಮಾಡಬೇಕು. ಪೂಜ್ಯರಾದಂಥ ಸದಾಶಿವ ಶಿವಾಚಾರ್ಯರು ಆ ರೀತಿಯಾದ ಒಂದು ಅನುಷ್ಠಾನವನ್ನು ಈ ಪವಿತ್ರ ಕ್ಷೇತ್ರದಲ್ಲಿ ಕೈಗೊಂಡಿದ್ದಾರೆ. ಪೂಜ್ಯರಾದಂಥ ಎಚ್ಚರೇಶ್ವರ ಮಹಾಸ್ವಾಮಿಗಳವರು, ಇನ್ನೊಬ್ಬರು ಸಿದ್ದನಕೊಳ್ಳದ ಪೂಜ್ಯರು ಈ ವೇದಿಕೆಯ ಮೇಲೆ ಆಸೀನರಾಗಿ ತಮ್ಮ ಸಮ್ಮುಖವನ್ನು ವಹಿಸಿದ್ದಾರೆ. ಎಲ್ಲಕ್ಕಿಂತ ದೊಡ್ಡದು ಅಂದ್ರೆ ತಾವೆಲ್ಲ ಗುರುಗಳು ಹೇಳೋದನ್ನು ಕೇಳಿದರೆ ನನಗೆ ಹೆಂಗೆ ಅನ್ಸಕತ್ತಿತ್ತು, ಅವ್ರ ಪ್ರವಚನ ಮುಗಿದ ತಕ್ಷಣ ಹಿಂದಿನ ಜನ ಸಾವಕಾಶ ಎದ್ದೆದ್ದು ಊಟಕ್ಕೆ ಹೋಗ್ತಾರೇನೋ ಅಂತ ಅನ್ಸಕತ್ತಿತ್ತು. ಆದರೆ ತಾವು ಯಾರೂ ಹೇಳಲಿಲ್ಲ. ಭಾಳ ದೊಡ್ಡದಿದು. ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನದಲ್ಲಿ ಗಡಿಯಾರ ಕಟ್ಕೊಂಡನ ಕಾರ್ಯಕ್ರಮದಾಗ ಕೊಂಡ್ರು ಜನ ಹೆಚ್ಚಾಗ್ಯಾರ. ಏನೇ ಪ್ರಸಾದದ ವ್ಯವಸ್ಥೆ ಮಾಡಿದರೂ ಕೂಡ ಕೂತು ಕೇಳ್ತೀವಿ ಅನ್ನುವಂಥ ತಾಳ್ಮೆಯನ್ನು ಕಳ್ಕೊಂಡಿರುವಂಥ ಜನ ಹೆಚ್ಚಾಗ್ಯಾರ. ಆದರೆ ಈ ಆಲೂರಿನ ಜನ ಇಷ್ಟು ಸಂಸ್ಕಾರವಂತರು ಅನ್ನೋದು ಭಾಳ ಮಹತ್ವದ ವಿಚಾರ ಅಂತ ನಾನು ಭಾವಿಸ್ತೇನೆ. ಕಾಲಕ್ಕೆ ಮಳೆ ಬೆಳೆ ಸಮಯ ಸಂದರ್ಭಾನುಸಾರ ಆಗಿ ಭೂಮಿಯ ಮೇಲೆ ಎಲ್ಲ ಜನ ಅನ್ನ ಉಣಬೇಕಾದ್ರೆ ಈ ರೀತಿಯಾದ ಒಂದು ಧರ್ಮ ಮತ್ತು ಸಂಸ್ಕಾರ ಭಾಳ ಮಹತ್ವದ್ದು. ಹೇಳೋರು ಹೇಳ್ತಿರ್ತಾರೆ, ನಮ್ಮದು ನಾವು ಹೊಡಿತಿರ್ತೀವಿ ಅನ್ನೋದ್ರಾಗ ಅರ್ಥ ಏನಿಲ್ಲ. ಅದಕ್ಕಾಗಿ ತಾವೆಲ್ಲ ಭಾಳ ಹೊತ್ತಿನಿಂದ ಶಾಂತ ರೀತಿಯಿಂದ ಕೂತು ಕೇಳಿರಿ. ಕೊನೆಗೊಂದು ಮಾತು, ದೇವಸ್ಥಾನಕ್ಕೆ ಬರುವಾಗ ಹಳೆ ಅರಿವಿ ಹಾಕ್ಕೊಂಡು ಬರಬೇಕು. ಅಂಗಳ ಕಸ ಹೆಂಗೆ ಹೊಡಿಬೇಕಲ್ಲ, ಅಂಗಳ ಸ್ವಚ್ಛ ಆಗೋದ್ರ ಜೊತೆಗೆ ಅಂತರಂಗ ಸ್ವಚ್ಛ ಆಗುವಂಗೆ ಕಸ ಹೊಡಿಬೇಕು. ನಾವು ದೇವಸ್ಥಾನಕ್ಕೆ ಬರುವಾಗನ ಇಲ್ಲಿ ಬಂದ ಕೂಡಲೇ ಹೊಲಸಾಕತಿ ಅಂತ ನೆನಪಾದ್ರೆ ಉಪಯೋಗ ಇಲ್ಲ. ದೇವಸ್ಥಾನಕ್ಕೆ ಬರುವಾಗ ಚಪ್ಪಲಿ ಬಿಟ್ಟು ಬಂದ್ರೆ ನಡೀತದೆ. ಹೊಸ ಚಪ್ಪಲಿ ಹಾಕ್ಕೊಂಡು ಬಂದು ಹೊಳ್ಳಿ ಹೋಗುವ ಹೊತ್ನಾಗ ಅದನ್ನು ನೆನಪಿನಾಗ ಇಟ್ಕೊಂಡು ಹೋಗೋದ್ರಾಗ ಅರ್ಥ ಇಲ್ಲ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಇಲ್ಲಿರುವಂಥ ಹಿರಿಯರು ಕಳೆದ 2-3 ಬಾರಿ ಅವರು ಗದಿಗೆ ಬಂದು ಆಮಂತ್ರಣವನ್ನು ಮಾಡಿ, ನಾವು ಈ ಸಮಯಕ್ಕೆ ಆಗೋದು ಕಷ್ಟ ಅಂತ ಹೇಳಿದರೂ ಕೂಡ ನೀವು ಒಂದು ಸರಿಯರೇ ಈ ಹೊಳೆ ಆಲೂರಿಗೆ ತಾವು ಬರಬೇಕು ಅಂತ ಹೇಳಿದರು. ನಾವು ಈ ಕಾರ್ಯಕ್ರಮವನ್ನು ತಪ್ಪಿಸಿದ್ರೆ ನಿಮ್ಮಂಥ ಸಾವಿರಾರು ಜನ ಪುಣ್ಯಾತ್ಮರನ್ನು ನೋಡುವಂಥ ಅವಕಾಶ ತಪ್ಪಿತ್ತು ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತೇವೆ. ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಸಾಗಲಿಕ್ಕೆ ಎಷ್ಟು ಜನ ಕಾರ್ಯಕರ್ತರು ಹಗಲಿ ರಾತ್ರಿ ದುಡಿತಾ ಇದ್ದಾರೆ, ಅವರೆಲ್ಲರ ಸಲುವಾಗಿ ತಾವೊಂದು ಸಾರಿ ಚಪ್ಪಾಳೆಯನ್ನು ತಟ್ಟಬೇಕು. ಎಂಥೆಂಥದ್ದೆಲ್ಲವನ್ನು ಮಾಡ್ತಿರ್ತಾರೆ, ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಾರೆ. ನಾಳೆ ನಾವು ಅದನ್ನು ಆಗಬೇಕು ಇದನ್ನು ಆಗಬೇಕು ಅಂತ. ಯಾರೇನೂ ಉದ್ದೇಶ ಇಟ್ಕೊಳ್ಳಾರ್ದೆ ಎಷ್ಟು ದೊಡ್ಡ ಸೇವೆಯನ್ನು ಮಾಡ್ತಾರೆ ಅಂದ್ರೆ ಅದು ಭಾಳ ದೊಡ್ಡ ಧರ್ಮ ಕಾರ್ಯ ಅಂತ ಭಾವಿಸಿ ಇಲ್ಲಿರುವಂಥ ಎಲ್ಲ ಕಾರ್ಯರಿಗೆ ವೀರಭದ್ರದೇವರ, ಸುಬ್ರಹ್ಮಣ್ಯೇಶ್ವರನ, ಭದ್ರಕಾಳಿ ಮಾತೆಯ ಆಶೀರ್ವಾದ ಸದಾವ ಕಾಲದಲ್ಲಿ ಇರಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು.